ಎಲ್ಲ ನನ್ನ ನೆಚ್ಚಿನ ರೈತರಿಗೆ ನಮಸ್ಕಾರಗಳು. ಯಾರೆಲ್ಲ ಸೀಬೆ ಹಣ್ಣನ್ನ ಕಮರ್ಷಿಯಲ್ ಆಗಿ ಫಾರ್ಮಿಂಗ್ ಮಾಡ್ತಾ ಇದ್ರ ಅಂತವ್ರಿಗೆಲ್ಲ ಒಂದು ಟಿಪ್ಸ್ ಏನಪ್ಪಾ ಅಂತಂದ್ರೆ, ನಾವು ಸೀಬೆ ಹಣ್ಣಲ್ಲಿ ಫ್ಲವರಿಂಗ್ ಟೈಮಲ್ಲಿ ಈ ತರ 3 ಹೂವು ಬರ್ತದೆ. ಈ ತರ 3 ಹೂವು ಬರ್ತದೆ. ಅದರಲ್ಲಿ ಇದು ದೊಡ್ಡದೇನಿದೆ, ಇದು ಕಿಂಗ್ ಫ್ಲವರ್ ಅಂತ ಕರಿತೀವಿ. ಇದು ಫಸ್ಟ್ ಬಂದಿರುತ್ತೆ. ಮತ್ತೆ ಇವೆರಡು ಲ್ಯಾಟ್ರಲ್. ನಮ್ಗೆ ಇವೆರಡನ್ನು ತೆಗಿಬೇಕಾಗುತ್ತೆ ಮ್ಯಾನ್ಯುಯಲ್ ಆಗಿ. ಅಂದ್ರೆ ನಾವು ಕೈಯಲ್ಲೇ ಇದನ್ನ ತೆಗೆದಾದಾಗ ಇದೊಂದು ಸಿಂಗಲ್ ಸೈಜ್ ಕಾಯಿ ಸೈಜ್ ಆಗುತ್ತೆ. ಮತ್ತೆ ನಮ್ಗೆ ಫುಡ್ ಕಾಂಪಿಟೇಷನ್ ಕಡಿಮೆ ಆಗುತ್ತೆ. ನೋಡಿರ್ಬೋದು, ಇದನ್ನ ಬಡ್ಡಿದೆ, ಇಲ್ಲಿ ಓಪನ್ ಆಗಿದೆ ಹೂ, ಇಲ್ಲಿ ನೋಡ್ಬೋದು. ಇಲ್ಲಿ ಇದು ಪಾಲಿನೇಷನ್ ಸ್ಟಾರ್ಟ್ ಆಗಿದೆ. ಸೊ ನಾವಿಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಇವೆರಡನ್ನ ಪಿಂಚಿಂಗ್ ಮಾಡಬೇಕು. ಮ್ಯಾನ್ಯುಯಲ್ ಆಗಿ ಪಿಂಚಿಂಗ್ ಮಾಡಿದ್ರೆ ನಮ್ಗೆ ಇದು ಸಿಂಗಲ್ ಫ್ಲವರು ಕಾಯಾಗಿ ಮತ್ತೆ ಕ್ವಾಲಿಟಿ ಕಾಯಿ, ದಪ್ಪ ಕಾಯಿ ಬರ್ತದೆ. ಇದು ಕಿಂಗ್ ಫ್ಲವರು, ಇವೆರಡು ಲ್ಯಾಟ್ರಲ್ ಬಡ್ಸು. ನೋಡಿ, ಇಲ್ಲಿ ನೋಡಿರ್ಬೋದು ನೀವು, ಇಲ್ಲಿ ಇದು ಬೆಳೀತಾ ಇದೆ, ಬಟ್ ಇದು ನಮ್ಗೆ ಡಿಸ್ಟರ್ಬ್ ಮಾಡ್ತಾ ಇದೆ. ಅದರಿಂದ ಇದನ್ನ ನಾವು ಮ್ಯಾನ್ಯುಯಲ್ ಆಗಿ ತೆಗೆದಾಗ ಇದು ಪಾಲಿನೇಷನ್ ಆಗುತ್ತೆ, ಮತ್ತೆ ಒಳ್ಳೆ ಸೈಜ್ ಬರ್ತದೆ. ಇದ್ರಲ್ಲೂ ಅಷ್ಟೇ. ಇದು ಕಿಂಗ್ ಫ್ಲವರು. ನಾವು ಇದನ್ನ ಬಿಟ್ಟು ಇವೆರಡನ್ನು ತೆಗಿಬೇಕು. ಥ್ಯಾಂಕ್ ಯು.